ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಚಂದ್ರ ಒನ್ನೇಣಲ್ಲಿ ವಿಜಯಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಮ್ಮನೆಯ ಶ್ರೀಕೃಷ್ಣ ಇವರು ಪುಟ್ಟ ಕೃಷ್ಣ ನೋಡಿ, ಫುಲ್ ಗರಂ ಆಗಿದ್ದಾರೆ ಇವತ್ತು ರೆಡಿ ಮಾಡಿರೋದಕ್ಕೆ. ಸೇ ಹಾಯ್ ಹಾಯ್ da 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 da. ಫ್ರೆಂಡ್ಸ್, ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನನ್ನ ಮಗನಿಗೆ ಕೃಷ್ಣನ ಡ್ರೆಸ್ ಮಾಡಬೇಕು ಅಂತೇಳಿ ತುಂಬ ಟ್ರೈ ಮಾಡಿ ಬೆಳಗ್ಗೆ 2ನೇ ಸತಿ ನಾನು ಟ್ರೈ ಮಾಡ್ತಾ ಇರೋದು ಕಷ್ಟ ಆಗ್ತಿತ್ತು. ಯಾಕೆಂದರೆ ಏನಾದರೂ ನಾನು ಹಾಕಿದ್ರೆ ಅದನ್ನ ತೆಗೆದು ಎಸೆಯೋದು ಅದೆಲ್ಲ ಮಾಡ್ತಾಯಿದ್ದಾನೆ. ಇವಾಗಷ್ಟೇ ಅವನಿಗೆ 1 ವರ್ಷ ಆಗಿದೆ. ಖುಷಿ ಆಗ್ತಿದೆ ಅವನ ಬಗ್ಗೆ ಹೇಳಬೇಕು ಅಂತ ಅಂದರೆ. ಬರೀ ಓಡಾಡೋದಷ್ಟೇ ಸಿಕ್ಕಾಪಟ್ಟೆ ತುಂಟು ಕೃಷ್ಣ ಆಗಿದ್ದಾನೆ. ಅವನು ಬಂದಮೇಲೆ ನಮ್ಮ ಲೈಫಲ್ಲಿ ಕಂಪ್ಲೀಟ್ ಚೇಂಜಸ್ ಆಗಿದೆ. ಅದೆಲ್ಲ ಒಳ್ಳೆ ಥರ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ಅಂದ್ಕೊಂಡು ಬರ್ತಾಯಿರ್ತಾನೆ. ಬರುತ್ತೆ ಒಂದೊಂದು ಸತಿ. ಬಟ್ ತುಂಬ ಖುಷಿ ಆಗುತ್ತೆ. ಏನೇ ಮಾಡಿದ್ರು ಮಕ್ಕಳಲ್ವಾ, ಈ ಏಜಲ್ಲಿ ಮಕ್ಕಳು ಮಾಡಿದ್ರೆ ನಾವು ಮಾಡೋಕ್ಕಾಗಲ್ಲ. ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಅವನ ಬಗ್ಗೆ ಹೇಳಬೇಕು ಅಂತ ಅಂದರೆ, ಮ್ಯೂಸಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ನೋಡ್ತಾ ಇರ್ಬೋದು ನೀವು. ನಾವು ಏನೇ ಒಂದು ರೆಡಿ ಮಾಡೋಕ್ಕೆ ಹೋದರೂ ರೆಡಿ ಮಾಡಿಸ್ಕೊಳ್ಳಲ್ಲ. ನಾನು ತುಂಬ ಕಷ್ಟಪಟ್ಟು 2ನೇ ಸತಿ ಬುಟ್ಟಿಡ್ತಾ ಇರೋದು. ಅದರಲ್ಲೂ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಅದು ಮ್ಯೂಸಿಕ್ ಕೇಳ್ಕೊಂಡು ಇಸ್ಕೊತಾ ಇದ್ದಾನೆ. ಮೊಬೈಲ್ ಇಲ್ಲ ಅಂತಂದರೆ ರೆಡಿನೂ ಮಾಡಿಸ್ಕೊಳ್ಳಲ್ಲ, ಏನೂ ಇಲ್ಲ. ಸೊ ಒನ್ ಡೇ ಅಲ್ಲ, ಸೊ ಎಕ್ಸೆಪ್ಷನಲ್ ನೋಡುವಂತ ಹೇಳಿಕೊಟ್ಟಿದ್ದೀವಿ. ಯಾಕಂದರೆ ಇವತ್ತು ತುಂಬ ಚೆನ್ನಾಗಿ ರೆಡಿ ಆಗಬೇಕು ಬೇಬಿ ಅಂತ ಹೇಳಿ ಕೊಟ್ಟಿದ್ದೀನಿ. ಇದೇನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ ನನಗೆ. ಎಷ್ಟು ಚೆಂದ ಹಾಡು ಕೇಳಿಕೊಂಡು ರೆಡಿ ಮಾಡಿಸ್ಕೊತಾ ಇದ್ದಾನೆ. ಇಲ್ಲ ಅಂತಂದರೆ ಒದ್ಲಾಡ್ಕೊಂಡು ಎಲ್ಲ ಹಾಳು ಮಾಡಿಕೊಂಡು ಇರ್ತಾನೆ. ಈ ಏಜಲ್ಲಿ ನಮಗೆ ಮೊಬೈಲ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಇವಾಗ ನೋಡಿದ್ರೆ ಎಲ್ಲದಕ್ಕೂ ಮೊಬೈಲೇ ಬೇಕು. ಆ್ಯಂಡ್ ಇದು ಬಂದುಬಿಟ್ಟು ಬೆಣ್ಣೆ ಇರೋವಂಥ ಒಂದು ಮಾಡೋಕ್ಕೆ ನಾವು ರೆಡಿ ಮಾಡಿದ್ವಿ. ಆ್ಯಂಡ್ ಈ ಕೃಷ್ಣ ಬಂದುಬಿಟ್ಟು ನಮಗೆ ಅಂಬಿಕಾ ಅಕ್ಕ ನಮಗೆ ಗಿಫ್ಟಾಗಿ ಕೊಟ್ಟಿದ್ರು, ಮೋಹನ್ ಅವ್ರ ಸಿಸ್ಟರು. ಥ್ಯಾಂಕ್ಸ್ ಟು ಅಕ್ಕ. ನೋಡಿ, ನಿಮ್ಮ ಆರೈಕೆ ಅಂತ ನಮಗೆ ಬಾಯ್ ಬೇಬಿನೇ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ಸೊ ತುಂಟು ಕೃಷ್ಣ ಎಲ್ಲ ಎಳ್ಕೊಂಡು ಇದು ಮಾಡ್ತಾಯಿದ್ದಾನೆ. ನೀವು ನೋಡ್ಬೋದು, ನಿಮ್ಗೆ ಗೊತ್ತಿರ್ಬೋದು. ದೇವಕಿಯವರು ಕೃಷ್ಣನ ಹಿತ ತಾಯಿಯಾಗಿದ್ದರೂ ಕೂಡ ಕೃಷ್ಣ ಬೆಳೆಯೋದು ಯಶೋದೆ ಹತ್ರನೇ. ಯಶೋದೆನೇ ಅವ್ರ ತಾಯಿ ಅಂತ ಹೇಳಿ ಇರ್ತಾರೆ. ಯಶೋದೆ ಯಾವತ್ತಿಗೂ ಕೃಷ್ಣನ ಬೇರೆ ಮಗ ಅಂತ ಸಾಕಲಿಲ್ಲ, ತನ್ನ ಮಗ ಅಂತ ಹೇಳಿನೇ ಸಾಕಿದ್ರು ಪ್ರತಿಯೊಂದಕ್ಕೂ. ಹೀಗೆ ಕೃಷ್ಣನ ನಾವು ಹೇಳ್ತಾ ಹೋದರೆ ಒಂದು ದಿವಸ ಅಲ್ಲ, ಒಂದು ವಾರ ಅಲ್ಲ, ತಿಂಗಳಾನ್ಗಟ್ಲಾದರೂ ಸಾಕಾಗೋದಿಲ್ಲ. ಇಲ್ಲಿ ನೋಡಿದ್ರೆ ಮೋಹನ್ ಕಿತ್ತಿ ಇಡ್ತಾಯಿದ್ರೆ, ಬಟ್ ಆದರೆ ಅವನಿಗೆ ಅದೇ ಬೇಕು ಅಂತ ಹೇಳಿ ತಗೋತಾ ಇದ್ದಾನೆ. ತಗೊಂಡು ಅದನ್ನ ಚೆಚ್ಚಿ ಇದು ಮಾಡ್ತಾಯಿದ್ದಾನೆ. ಈ ಸತಿ ಕೃಷ್ಣ ಜನ್ಮಾಷ್ಟಮಿ ನನ್ನ ಮಗನಿಗೆ ಇದು 2ನೇ ಸತಿ ಮಾಡ್ತಾ ಇರೋದು. ಬಟ್ ಮೊದಲನೇ ಸತಿ ನಾವೇನೂ ರೆಡಿ ಮಾಡೋಕ್ಕಾಗಲಿಲ್ಲ, ಡ್ರೆಸ್ ಮಾಡೋಕ್ಕಾಗಲಿಲ್ಲ. ಅವೇನೋ ಚಿಕ್ಕ ಬೇಬಿ ಇದ್ದ. ಬಟ್ ಆದರೆ ಈ ಸತಿ ನಾವು ರೆಡಿ ಮಾಡಿ ಎಲ್ಲ ಫೋಟೋಶೂಟ್ ಮಾಡ್ಕೊಂಡಿದ್ದೀವಿ ಮನೇಲೇ ನಾವೇನೆ. ಎಷ್ಟು ಚೆಂದಾಗಿ ಬಂದಿದ್ದಾನೆ, ಖುಷಿ ಆಗ್ತಿದೆ. ಈ ತುಂಟು ಕೃಷ್ಣ ಬಾಲಕೃಷ್ಣ ಇನ್ನು ಮತ್ತೆ ಎತ್ಕೊಂಡಿದ್ದಾರೆ. ಅವರು ಖುಷಿಪಟ್ಟು ಹೋಗಿದ್ದಾನೆ ಮಗು. ಆ್ಯಂಡ್ ಇಲ್ಲಿ ನೋಡ್ರಿ, ನನ್ನ ಮಗ ಇಡೀ ಬ್ರಹ್ಮಾಂಡನೇ ತೋರಿಸ್ತಾ ಇದ್ದಾನೆ ಹಾಕಿಸ್ಕೊಂಡು. ಆ್ಯಂಡ್ ಅಷ್ಟೇ ಅಲ್ಲದೆ ಅವನಿಗೆ ಫೋಟೋ ಎಲ್ಲ ಸಾಕಾಗಿ ಇವಾಗ ಅವ್ನ ಟಾಯ್ಸ್ ಜೊತೆ ಆಟ ಆಡ್ತಾ ಇದ್ದಾನೆ. ಅವನ ಪಾಡಿಗೆ ಅವ್ನಿಗೆ ಇಷ್ಟ ಬಂದಂಗೆ ಆಡ್ಕೊತಾ ಇದ್ದಾನೆ. ಫ್ರೆಂಡ್ಸ್, ಇನ್ನೊಂದು ಒಬ್ಬ ತುಂಟು ಕೃಷ್ಣ ಅಥವಾ ಪುಟ್ಟ ಲಕ್ಷ್ಮಿ ಯಾರೇ ಬರಲಿ ಖುಷಿಯಾಗುತ್ತೆ. ಮನೆಗೊಬ್ಬರು ಇದ್ದರೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಮನೆಗೊಬ್ಬರು ಅತಿಥಿ ಬರಲಿ, ಯಾರಿಗಿಲ್ಲ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ
ಅಂಥವ್ರಿಗೆ ಒಳ್ಳೆಯ ಆರೋಗ್ಯವಾದಂತಹ ಮಗು ಕೊಟ್ಟು ಒಳ್ಳೆಯ ಆಯಸ್ಸು ಆರೋಗ್ಯ ಎಲ್ಲನೂ ಕೊಡಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ. ಮಿಸ್ ಮಾಡ್ದಲ್ಲ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಜನ್ಮಾಷ್ಟಮಿ. ಥ್ಯಾಂಕ್ ಯು.